ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚುಕ್ಕಿ ಚೆಲುವು ಚಾನಲ್ಗೆ ಸ್ವಾಗತ. ಈ ದಿನ ನಾನು ಒಂದು ಸಂತೋಷದ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಈ ಒಂದು ರಂಗೋಲಿ ವಿಡಿಯೋದನ್ನು ಮಾಡ್ತಾಯಿದ್ದೀನಿ. ಅದೇನೆಂದರೆ, ನನ್ನ ಚಾನಲ್ಲು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ. ಈ ಒಂದು ಅಚೀವ್ಮೆಂಟ್ಗೆ ಮುಖ್ಯ ಕಾರಣ ಅಂದರೆ ಅದು ನೀವುಗಳೇ. ಹಾಗಾಗಿ ನಿಮಗೆಲ್ಲ ಈ ದಿನ ನಾನು ಹೃದಯಪೂರ್ವಕವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಿತ್ತು, ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು. ಅದಕ್ಕೆ ನಾನು ಈ ರಂಗೋಲಿ ಚಾನಲ್ಗೆ ಬೆಂಬಲ ಸಿಕ್ಕಿದ್ದಕ್ಕಾಗಿ ರಂಗೋಲಿ ಮುಖಾಂತರನೇ ನಿಮಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಚಾನಲ್ನ ವ್ಯೂ ಮಾಡಿ ಅದಕ್ಕೆ ಬೆಂಬಲ ಪ್ರೋತ್ಸಾಹ ನೀಡಿದ ಎಲ್ಲ ಫ್ರೆಂಡ್ಸ್ ಇರ್ಬೋದು, ವ್ಯೂವರ್ಸ್ ಇರ್ಬೋದು, ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಈ ಒಂದು ಬೆಂಬಲ ನನಗೆ ಸದಾ ಬೇಕು. ಎ ಬಿಗ್ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪ್ರೀತಿ ಸಪೋರ್ಟ್ ಇಲ್ಲದೆ ಇದು ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ನಾನು ಇದಕ್ಕೋಸ್ಕರ ನಿಮಗೆ ರಂಗೋಲಿಯಲ್ಲೇ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕಾಗೇ ಇವತ್ತು ಒಂದು ರಂಗೋಲಿ ವಿಡಿಯೋದನ್ನು ನಾನು ಮಾಡಿದ್ದೀನಿ. ಸೊ ಆ ರಂಗೋಲಿ ಮುಖಾಂತರ ನೀವು ನನಗೆ ತೋರಿಸಿದ ಆ ಪ್ರೀತಿ ಮತ್ತು ಆ ಒಂದು ಸಪೋರ್ಟ್ಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಒಂದು ರಂಗೋಲಿನ ಸಹ ನಾನು ನಿಮ್ಮೆಲ್ರಿಗೂ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ದಯವಿಟ್ಟು ರಂಗೋಲಿಯನ್ನು ನೋಡಿ ಥ್ಯಾಂಕ್ಸನ್ನು ನೀವೆಲ್ಲರೂ ಅಕ್ಸೆಪ್ಟ್ ಮಾಡಿ. ನೀವು ಅಕ್ಸೆಪ್ಟ್ ಮಾಡಿದಿರಾ ಅಂತ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೂ ನಿಮ್ಮಲ್ಲಿ ನಾನು ಒಂದು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಥ್ಯಾಂಕ್ಸ್ ರಂಗೋಲಿ, ಈ ಧನ್ಯವಾದಗಳ ರಂಗೋಲಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ.
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ನೋಡ್ತಾಯಿರಿ, ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.